ನೀವು ದಿನ ರಾತ್ರಿ ಎಷ್ಟೊತ್ತಿ ನಿದ್ರೆ ಮಾಡ್ತೀರಿ? ನೀವು ನಿದ್ರೆ ಮಾಡೋಲ್ಲ ಅಂತ ಕಾಣಿಸುತ್ತೆ. ಬೆಳಗಾಗೋವರೆಗೂ ನಕ್ಷತ್ರ ಎಣಿಸ್ತಾ ಕೂತಿರ್ತೀರಿ ಅಂತ ಕಾಣಿಸುತ್ತೆ. ಮಿಸ್ ವಾಸಂತಿ, ನೀವ್ ಯಾವತ್ತಾದ್ರೂ ಏರೋಪ್ಲೇನ್ ಅಲ್ಲಿ ಹೋಗಿದ್ದೀರಾ? ನೋಡಿ, ಏರೋಪ್ಲೇನ್ ಅಲ್ಲಿ ಹೋಗುವಾಗ ಮೇಲಿಂದ ಟೋಕಿಯೋ ನೋಡ್ಬೇಕು. ಆ ದೀಪಗಳೆಲ್ಲ ಒಳ್ಳೆ ನಕ್ಷತ್ರ ಲೋಕ ಕಂಡಾಗೆ ಕಾಣಿಸುತ್ತೆ. ನಿಮ್ಮನ್ನು ಒಂದ್ಸಲ ಏರೋಪ್ಲೇನ್ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ನಿಮಗೆ ಏರೋಪ್ಲೇನ್ಗಿಂತ ಎತ್ತಿನ ಗಾಡಿನೇ ಇಷ್ಟ ಅಂತ ಕಾಣಿಸುತ್ತೆ. ಗುಡ್ ನೈಟ್. ಹಲೋ, ಗುಡ್ ಆಫ್ಟರ್ನೂನ್. ನೋಡಿ, ನಮ್ಮ ಏರ್ಲೈನ್ಸ್ ಅಲ್ಲಿ 100 ಜನ ಸುಂದರವಾದ ಹುಡುಗಿಯರು ಕೆಲಸ ಮಾಡ್ತಿದ್ದಾರೆ. ನಾನೊಬ್ರು ನೋಡಿ ಒಂದು ಸಲ ಹಲೋ ಅಂದ್ರೆ ಸಾಕು, ನನ್ ಸುತ್ತ ಮುತ್ತಾಕೊಂಡ್ಬಿಡ್ತಾರೆ. ಬೇರೆ ಪೈಲಟ್ಸ್ ಗಳೆಲ್ಲ ನನ್ ನೋಡಿ ಹೊಟ್ಟೆ ಇವ್ರಿ ಪಟ್ಕೊಂಡು ಸಾಯ್ತಾರೆ. ನೀವು ಓದ್ತಿರೋದು ಲವ್ ಸ್ಟೋರಿನಾ? ನೀವೇನೇ ಹೇಳಿ, ಈ ಲವ್ ಸ್ಟೋರಿ ಓದುವಾಗ ಸಿಕ್ಕೋ ಮಜಾ ಬೇರೆ ಯಾವ ಸ್ಟೋರಿನೂ ಸಿಗಲ್ಲ ರೀ. ಅಲ್ಲಿ ನೋಡಿ, ಆ ಬೋಗನ್ವಿಲ್ಲ ಕಲರು ತುಂಬಾ ಚೆನ್ನಾಗಿದೆಯಲ್ಲ? ನನ್ನ ಕಲರ್ ಆಗಿದೆ. ನೀವು ತುಂಬಾ ಗಂಭೀರ ರೀ. ನನಗೂ ನಿಮ್ ಹಾಗೆ ಗಂಭೀರವಾಗಿರೋ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ಈ ಚಲ್ಚಲ ಕಾಣ್ತಾರೆ ನೋಡಿ, ಬಿಡ್ರೆ ಬನ್ನಿ ಜೊತೆಲಿ ಊಟ ಮಾಡೋಣ. ನೀವು ಮಾಡಿ. ತುಂಬಾ ಗಂಭೀರವಾಗಿ ಹೇಳ್ಬಿಟ್ರಿ, ನನ್ಗಿಷ್ಟ ಆಯ್ತು. ಪಾಂಡು ಅಂಕಲ್, ಪಾಂಡು ಅಂಕಲ್. ಏನಮ್ಮ? ಸಂತೋಷ್ ಎಲ್ಲಿ? ಬೆಳಿಗ್ಗಿಂದ ಕಾಣಿಸ್ತಾನೆ ಇಲ್ಲ. ಭೈರವನ್ ಗುಡ್ಡಕ್ಕೆ ಹೋದ. ಭೈರವನ್ ಗುಡ್ಡ? ಯಾಕೆ? ನಿನ್ ಮೇಲೆ ಇಷ್ಟುದ್ದ ಕಂಪ್ಲೇಂಟ್ ಮಾಡಿದಾನೆ. ಕಂಪ್ಲೇಂಟು? ಏನಂತೆ? ನೀನ್ ಅವನ್ ಮಾತಾಡ್ಸಲ್ವಂತೆ. ಅವನೇ ಮೇಲ್ ಬಿದ್ದು ಮಾತಾಡ್ಸಕ್ ಬಂದ್ರು ಮುಖ ಆ ಕಡೆ ತಿರುಗಿಸ್ಕೋತಿಯಂತೆ. ಆ ಹುಡುಗಿಗೆ ನಾನು ಈ ಮನೆಗೆ ಬಂದಿರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅವಳ ಮುಂದೆ ಓಡಾಡ್ಕೊಂಡು ಅವಳ ಮನಸ್ಸಿಗೆ ನಾನು ಯಾಕೆ ಬೇಜಾರು ಮಾಡ್ಲಿ ಅಂತ ಬೆಚ್ಚು ಮುಖ ಹಾಕೊಂಡು ಹೊಟ್ಟೋದಮ್ಮ. ಆ ಹುಡುಗಿ ಸ್ವಭಾವನೇ ಹಾಗೆ. ಅವಳು ಯಾರ ಹತ್ರಲ್ಲೂ ಹೆಚ್ಚಿಗೆ ಮಾತಾಡಲ್ಲ ಅಂತ ನೀವಾದ್ರೂ ಹೇಳ್ಬಾರ್ದಾಗಿತ್ತ ಅಂಕಲ್? ಅವ್ರು ನನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸರಿ ಸರಿ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಸರಿಮ್ಮ. ಸಂತೋಷ್, ಯಾಕೆ ಸಂತೋಷ್ ಮಾತಾಡಲ್ಲ? ಯಾಕ್ರಿ ಮಾತಾಡ್ಬೇಕು? ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಇಂದ ಹಿಡಿದು ಗುಡ್ ನೈಟ್ ವರೆಗೂ ವಾಸಂತಿ ಕಾಫಿಗ್ ಬನ್ರಿ, ತಿಂಡಿಗ್ ಬನ್ರಿ, ಊಟಕ್ ಬನ್ರಿ, ಯಾಕ್ರಿ ಒಬ್ರೆ ಕೂತ್ಬಿಟ್ಟಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಾನೇ ನಿಮ್ಮನ್ನು ಮಾತಾಡ್ತಿದ್ದೇನೆ ಹೊರತು ಒಂದು ದಿನನಾದ್ರೂ ನೀವು ನನ್ನನ್ನ ನಗನಗ್ತಾ ಹಲೋ ಸಂತೋಷ್ ಅಂದ್ರೇನ್ರಿ? ನಿಮ್ಮಂತರ ನಮ್ಗೇನ್ರಿ ಮಾತು? ನಾವಂದ್ರೆ ನಾವು ಸಸ್ತಾನ? ಹೋಗ್ರಿ ಹೋಗ್ರಿ. ಹಲೋ ಸಂತೋಷ್, ಹಲೋ ಸಂತೋಷ್. ಸಂತೋಷ ತೂಗಿದ ಉಯ್ಯಾಲೆಯ ತುಯ್ದಾಟದಲ್ಲಿ ವಾಸಂತಿ ಆನಂದನನ್ನು ಸಂಪೂರ್ಣವಾಗಿ ಮರೆತಳು. ಆನಂದನು ತನಗೆ ತೋರಿದ ಕರುಣೆ, ಪ್ರೀತಿ, ಪ್ರೇಮಗಳು ವಾಸಂತಿಯ ನೆನಪಿನಿಂದ ಗುರುತಿಲ್ಲದಂತೆ ಅಳಿಸಿ ಹೋದವು. ವಾಸಂತಿಗೆ ಸಂತೋಷನ ಸಾನ್ನಿಧ್ಯ ಅತಿಹಿತವಾಗಿ ಅವಳ ಹೃದಯದ ತುಂಬ ಸಂತೋಷನನ್ನೇ ತುಂಬಿಕೊಂಡಳು. ಆನಂದನಿಗೆ ಅವಳು ಕೊಟ್ಟ ಮಾತು ಕೇವಲ ಒಂದು ಮಾತಾಗಿ ಮಾತ್ರ ಉಳಿಯಿತು. ಅವಳ ಮಾನಸ ಸರೋವರದಲ್ಲಿ ಆನಂದ
ಅಗೋಚರನಾದ, ಆನಂದ ಅಗೋಚರನಾದ.